ನನಗೆ ಅಂತ ಎಫೆಕ್ಟ್ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವರು ಜನಗಳನ್ನ ಮೇಲೆ ಎತ್ತಬೇಕು ಅಂದರೆ ಭಾಳ ಸ್ಕೀಮ್ಗಳು ಇವರೇ ಮಾಡಿದ್ದಾರೆ. ಕೆಲಸ ಕೊಡಿಸ್ಬೇಕು ಅಂತ ಇದೆ. ಕೆಲಸ ಕೊಡಿಸ್ಬೇಕು ಅಂತ ಜನಗಣತಿ ಏನು ಬೇಕಾಗಿಲ್ಲ ನನ್ನ ಪ್ರಕಾರ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಚೇತನ್ ಮೇಡಮ್. ಇವಾಗ ಸಾಮಾಜಿಕ ಆರ್ಥಿಕ ಪರಿಶೀಲನೆ ಅಂತ ಹೇಳಿ ಮಾಡ್ತಿದ್ದಾರಲ್ಲ ಸರ್, ಇದರಲ್ಲಿ ಅಭಿಪ್ರಾಯ? ಮೇಡಮ್, ಇದು ನನಗೆ ಅಂಥ ಎಫೆಕ್ಟ್ ಬರುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇವಾಗ ರಾಜ್ಯ ಸರ್ಕಾರದವ್ರು ಮಾಡ್ತಾ ಇದ್ದಾರೆ, ಅವ್ರು ಕೇಂದ್ರ ಸರ್ಕಾರದವರು ನಾವು ಜನಗಣತಿ ಮಾಡ್ತಾ ಇದ್ದೀವಿ, ನಾವು ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಏನಕ್ಕೆ ಮಾಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಿಲ್ಲ. ಇವಾಗ 450-500 ಕೋಟಿ ಖರ್ಚು ಮಾಡಿ ಇಟ್ಸ್ ನಾಟ್ ಎ ಫೀಸಬಲ್, ಇಟ್ಸ್ ನಾಟ್ ಅಕೌಂಟಬಲ್, ಇಟ್ಸ್ ಎ ಬಿಗ್ ವೇಸ್ಟ್ ಅಂತ ಗೊತ್ತಾದ್ಮೇಲೆ ಇವ್ರು ಯಾಕೆ ಮಾಡ್ತಾ ಇದ್ದಾರೆ? ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು, ದೇರ್ ಆರ್ ಲಾಟ್ ಆಫ್ ಅದರ್ ಇಶ್ಯೂಸ್. ಇವರು ಜನಗಳನ್ನ ಮೇಲೆ ಎತ್ತಬೇಕು ಅಂದರೆ ಭಾಳ ಸ್ಕೀಮ್ಗಳು ಇವರೇ ಮಾಡಿದ್ದಾರೆ, ಫ್ರೀ ಬೀಸ್ ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕೆಲಸ ಕೊಡಿಸ್ಬೇಕು ಅಂತ ಇದೆ. ಕೆಲಸ ಕೊಡಿಸ್ಬೇಕು ಅಂತ ಜನಗಣತಿ ಏನು ಬೇಕಾಗಿಲ್ಲ ನನ್ನ ಪ್ರಕಾರ. ಒಳ್ಳೊಳ್ಳೆ ಇವಾಗ ಮೊನ್ನೆನೂ ಅಷ್ಟೇ ಮಹಾರಾಜಾಸ್ ಗ್ರೌಂಡ್ಸ್ನಲ್ಲಿ ಉದ್ಯೋಗ ಮೇಳ ಅಂತ ಮಾಡ್ತಿದ್ರು. ಅಂಥ ಮೇಳಗಳು ಮಾಡಲಿ, ಒಂದೊಂದು ಊರಿನಲ್ಲಿ ಒಂದೊಂದು 10 ಮಾಡಲಿ, ಕೆಲಸ ಕೊಡಿಸಿ ಅಂತ ಹೇಳಿ. ದಟ್ ಈಸ್ ದ ಬೆಸ್ಟ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ನನ್ನ ಪ್ರಕಾರ. ಆಯಿತಾ? ಇದ್ರ ಮೇಲೆ ಸರ್ಕಾರ ಏನು ದಟ್ ಈಸ್ ಫೈನಲ್ಲು. ಎಲ್ಲರೂ ಜನರಲಾಗಿ ನೋಡ್ತಾ ಇದ್ದಾರೆ, ಎಲ್ಲರೂ ಅಪೋಸ್ ಮಾಡ್ತಾ ಇದ್ದಾರೆ. ದಿ ಡೋಂಟ್ ವಾಂಟ್, ಎವ್ರಿಬಡಿ ಇಸ್ ನಾಟ್ ಹ್ಯಾಪಿ ವಿತ್ ದಿ ಜನಗಣತಿ ಪ್ರೋಸೆಸ್. ಇನ್ ಸ್ಪೈಟ್ ಆಫ್ ದಟ್ ಗೌರ್ಮೆಂಟ್ ಈಸ್ ಅಡೆಮೆಂಟ್ ಆನ್ ಡೂಯಿಂಗ್ ದಿಸ್. DKಶಿ ಇದಕ್ಕೆ ಅಪೋಸಿಟ್ ಮಾಡಿದ್ದಾರೆ. ಈ ರೀತಿಯಾಗಿ ಕ್ವಶನ್ಸ್ ಇದೆಯಾ ಅಂತ ಹೇಳಿ. ಮೇಡಮ್, ಅದೆಲ್ಲ ರಾಜಕೀಯ. ವಿ ಆರ್ ಔಟ್ ಆಫ್ ಪಾಲಿಟಿಕ್ಸ್. ಅವ್ರ ಮೇಲೆ ಇವ್ರಿಗೆ ಹೇಳಿದ್ರೆ ಕೋಪ ಬರ್ತದೆ, ಇವ್ರ ಮೇಲೆ ಅವ್ರಿಗೆ ಹೇಳಿದ್ರೆ ಕೋಪ ಬರ್ತಾರೆ. ಅದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು, ವಿ ಶುಡ್ ಬಿ ಎ ಡೆವಲಪ್ಡ್ ಕಂಟ್ರಿ. ಎಕಾನಮಿ ಶುಡ್ ಬಿ ವೆರಿ ಮಚ್ ಗುಡ್. ಇವಾಗ ನಮ್ಮ ದೇಶದಲ್ಲಿ ಯುವ ಪೀಳಿಗೆ ಭಾಳ ಜಾಸ್ತಿ ಇದ್ದಾರೆ. ಪ್ರಪಂಚದಲ್ಲಿ ವಿ ಆರ್ ನಂಬರ್ 2 or ನಂಬರ್ 3 ಅಂತ ಹೇಳ್ತಾ ಇದ್ದಾರೆ. ಅಂಥ ಟೈಮ್ನಲ್ಲಿ ದಿ ಬೆಸ್ಟ್ ವೇ ಟು ಗೆಟ್ ಮೋರ್ ಎಂಪ್ಲಾಯ್ಮೆಂಟ್ ದಟ್ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್. ಈ ಜನಗಣತಿ, ಜಾತಿ ಗಣತಿ ಎಲ್ಲ ಹೋಯ್ತು ಮೇಡಮ್, ಇದೆಲ್ಲ ಬೇಕಾಗಿಲ್ಲ. ಜಾತಿ ಗಣತಿ ಈ ಶುಡ್ ಬಿ ಔಟ್ ಆಫ್ ಮೈಂಡ್. ಇವಾಗಿರೋ ಗ್ಲೋಬಲ್ ಎಕಾನಮಿ, ಇವಾಗಿರೋ ಗ್ಲೋಬಲ್ ಸ್ಟ್ಯಾಂಡರ್ಡ್ಸು, ಇವಾಗಿರೋ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಲಿ ಇದೆಲ್ಲ ಐ ಥಿಂಕ್ ಇಟ್ಸ್ ನಾಟ್ ಗುಡ್. ಇಟ್ ಇಸ್ ನಾಟ್ ರಿಕ್ವೈರ್ಡ್, ಇಟ್ ಇಸ್ ನಾಟ್ ಗುಡ್. ಮೇನ್ ಥಿಂಗ್ ಇಸ್ ವಿ ಶುಡ್ ಗ್ರೋ. ಹೌ ವಿ ಶುಡ್ ಗ್ರೋ. ಆ ಕಾನ್ಸಂಟ್ರೇಷನ್ ಮಾಡಿದರೆ ದಟ್ ವಿಲ್ ಬಿ ಗುಡ್ ಅಂತ ಅನಿಸುತ್ತೆ ಮೇಡಮ್. ಇವಾಗ ಮಹಿಳೆಯರಿಗೆ ಫ್ರೀ ಅಂತೇಳಿ ಕೊಟ್ಟಿದ್ದಾರೆ ಅಲ್ವಾ, ಸೊ ಇದೆಷ್ಟು ಯೂಸ್ ಇದೆ ಮೇಡಮ್? ಮಹಿಳೆಯರು ಕೇಳಬೇಕು ಅದನ್ನ, ನನ್ನ ಕೇಳಿದ್ರೆ ಗಂಡಸರಿಂದ ಕಿತ್ಕೊಂಡು ಹೆಂಗಸರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಗಂಡಸರಿಂದ ಮೇಡಮ್, ಇದರಲ್ಲಿ ಕೆಲವ್ರಿಗೆ ಯೂಸ್ ಆಗುತ್ತೆ, ಯೂಸ್ ಆಗೋರಿಗೆ ಯುಟಿಲೈಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಕೆಲವರು ಬೇಕು ಅಂತ ಆಚೆ ಹೋಗ್ತಾರೆ, ಬೇಕು ಅಂತ ಯಾತ್ರೆ ಹೋಗ್ತಾರೆ, ಬೇಕು ಅಂತ ಖರ್ಚು ಮಾಡಿಸ್ತಾರೆ, ಹಾಕೊಂಡು ಹೋಗ್ತಾರೆ. ಇವಾಗ ಎಷ್ಟೋ ಸ್ಟೂಡೆಂಟ್ಸ್ ಭಾಳ ದಿವಸ ನಮಗೆ ಬಸ್ನಲ್ಲಿ ಜಾಗ ಸಿಗ್ತಾ ಇಲ್ಲ, ಬಿಕಾಸ್ ಆಫ್ ದಿಸ್ ಫ್ರೀ ಬೀಸ್. ಎಲ್ಲರೂ ಹೋಗ್ತಾ ಇದ್ದಾರೆ, ನಮಗೆ ಜಾಗ ಸಿಗ್ತಾ ಇಲ್ಲ ಅಂತಿದ್ರೆ. ಎಜುಕೇಷನ್ನು, ಮೆಡಿಕಲ್ಲು ಫ್ರೀ ಇರಬೇಕು. ಎಜುಕೇಷನ್ ಫ್ರೀಯಾಗಿ ಮಾಡಬೇಕು ವಿತ್ ಹೈ ಸ್ಟ್ಯಾಂಡರ್ಡು. ಮೆಡಿಸಿನ್ಸು ಎಲ್ಲ ಚೀಪಾಗಿ ಕೊಡಬೇಕು. ಇವಾಗ ಕೊಡ್ತಾ ಇದ್ದಾರೆ. 0 GST ಮಾಡಬೇಕು ಅನ್ನೋದನ್ನ, GST 0 ಮಾಡಬೇಕು ಮೆಡಿಸಿನ್ಸ್ಗೆ. ಆ ಥರ ಸ್ಕೀಮ್ಗಳು ತರಬೇಕು ಮೇಡಮ್. ಯು ಶುಡ್ ರೀಚ್ ದಿ ಕಾಮನ್ ಮ್ಯಾನ್. ಇಲ್ಲೇನು ಕೆಲವರು ಯೂಸ್ ಆಗುತ್ತೆ, ಕೆಲವರು ಅನ್ವಾಂಟೆಡ್ ಎಲ್ಲ ಇರ್ತಾರೆ. ಯು ಶುಡ್ ಬಿ ಯೂನಿಫಾರ್ಮ್. ಎಲ್ಲರಿಗೂ ಯೂಸ್ ಆಗಬೇಕು ಅಲ್ವಾ? ಸೀನಿಯರ್ಸ್ಗೆ ವೇರ್ ಇಸ್ ದಿ ಆಪ್ಷನ್ ಫಾರ್ ಸೀನಿಯರ್ ಜೆಂಟ್ಸ್? ಅವ್ರೇನು ಪಾಪ ಅವ್ರಿಗೆ ಏನೂ ಆಗೋದಿಲ್ಲ, ಅವ್ರು ಆಟೋದಲ್ಲಿ ಹೋಗ್ತಾ ಇಲ್ವಾ? ಸೀನಿಯರ್ಸ್ಗೂ ಬಸ್ ಬಿಡಬೇಕು ಅವಾಗ. ಅಂಥದ್ದೆಲ್ಲ ಇದ್ದಾಗ ಲಾಟ್ ಆಫ್, ನಾನು ಐ ಆಮ್ ಎ ಲೇಮ್ಯಾನ್. ಈ ವಿಚಾರದಲ್ಲಿ ಪಳಗಿರೋರು ಭಾಳ ಜನ ಇರ್ತಾರೆ. ಒಂದು ಕಮಿಟಿ ಮಾಡಿಕೊಂಡು ಭಾಳ ಹೈಲಿ ಕ್ವಾಲಿಫೈಡ್ ಪೀಪಲ್ನ ಕೂರಿಸ್ಕೊಂಡು ಏನು ಮಾಡಿದ್ರೆ ಒಳ್ಳೆಯದು ಅಂತ ತಿಳ್ಕೊಂಡು ಮಾಡಬೇಕು. ದಟ್ ಈಸ್ ಮೈ ಒಪಿನಿಯನ್. ಸರ್ಕಾರ ಯಾವ ಸರ್ಕಾರ ಬಂದರೆ ಏನಾಗುತ್ತೆ ಮೇಡಮ್? ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. BJP ಇದ್ದಾಗ ಕಾಂಗ್ರೆಸ್ ಹೇಳೋದು 40% ಅಂತ, ಇವಾಗ ಕಾಂಗ್ರೆಸ್ ಬಂದಿದೆ, BJP ಅವ್ರು ಹೇಳ್ತಾರೆ 40% ಅಂತ. ಏನು ಮೇಡಮ್ ಇದು? ವಿ ಆರ್ ಫೆಡ್ ಅಪ್.